ಕಡೆಗೂ ದೀದಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಕೆಟ್ಟ ದಿನಗಳು ಶುರುವಾಯ್ತಾ. ಇಂಡಿ ಮೈತ್ರಿಕೂಟದ ಮತ್ತೊಂದು ಬಹುದೊಡ್ಡ ಅಂಗಪಕ್ಷಕ್ಕೆ ಮೋದಿ ಕೊಟ್ಟೆ ಬಿಟ್ರು ಶಾಕ್. ಮಮತಾ ಬ್ಯಾನರ್ಜಿಗೆ ಈ ಬಾರಿ ಈ ಹಿಂದೆ ಅವರೇ ಸ್ಪರ್ಧಿಸಿದ್ದ ಕ್ಷೇತ್ರದಲ್ಲಿ ಹೀನಾಯ ಸೋಲಾಗಿದೆ. 2026ರಲ್ಲಿ ವೆಸ್ಟ್ ಬೆಂಗಾಲ್ಗೆ ನಡೆಯಲಿರುವ ವಿಧಾನಸಭಾ ಎಲೆಕ್ಷನ್ಗೆ ಇದು ದಿಕ್ಸೂಚಿನಾ. ಈ ಬಿಜೆಪಿಯ ಭರ್ಜರಿ ಗೆಲುವಿನಿಂದ 26ಕ್ಕೆ ದೀದಿಗೆ ಹೀನಾಯ ಸೋಲು ಫಿಕ್ಸ್ ಆಯ್ತಾ. ವೆಸ್ಟ್ ಬೆಂಗಾಲ್ನಲ್ಲಿ ಈಗ ಟಿಎಂಸಿಯ ಗ್ರಾಫ್ ಗಣನೀಯವಾಗಿ ಕುಸಿತಾ ಇದೆ. ಅದಕ್ಕೆ ವಿರುದ್ಧವಾಗಿ ಬಿಜೆಪಿಯ ಗ್ರಾಫ್ ಏರುಗತಿಯಲ್ಲಿದೆ. ಬ್ಯಾಲೆಟ್ ಬಾಕ್ಸ್ ಗಳನ್ನು ಒತ್ತೊಯ್ದು ಗೂಂಡಾಗರ್ದಿ ಮಾಡಿದ್ರೂ ಸಹ ದೀದಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಿಲ್ಲಿಯ ಭರ್ಜರಿ ಗೆಲುವಿನ ನಂತರ ಈಗ ಬಿಜೆಪಿಯ ಕಣ್ಣು ವೆಸ್ಟ್ ಬೆಂಗಾಲ್ ಮೇಲಿದೆ. ಕೇಜ್ರಿವಾಲ್ ಅಧಿಕಾರದಲ್ಲಿದ್ದಾಗ ದಿಲ್ಲಿಯ ಪರಿಸ್ಥಿತಿ ಏನಾಗಿತ್ತು ಹಂಗೆ ಇದೆ ವೆಸ್ಟ್ ಬೆಂಗಾಲ್ನಲ್ಲೂ. ಈಗ ಅಭಿವೃದ್ಧಿಯಂತೂ ಗಗನ ಕುಸುಮ. ಮಮತಾ ಬ್ಯಾನರ್ಜಿ ಈಗ ಅಲ್ಲಿ ಮನಸೋ ಇಚ್ಛೆ ಅಧಿಕಾರ ಮಾಡ್ತಾ ಇದ್ದಾರೆ. ನಂದಿ ಗ್ರಾಮದ ಕೃಷಿ ನಿಗಮಕ್ಕಾದ ಚುನಾವಣೆಯಲ್ಲಿ ಮಮತಾ ದೀದಿಗೆ ಹೀನಾಯ ಸೋಲು. 0 ಸೀಟ್ಗಳನ್ನು ಪಡೆದಿರೋದು. ಕಾಂಗ್ರೆಸ್ ಪಕ್ಷನೂ ಸಹ 0. ಎಲ್ಲ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. 12-0 ಅಂತರದಲ್ಲಿ ಹೀನಾಯ ಸೋಲಾಗಿರೋದು ಇಂಡಿ ಮೈತ್ರಿಕೂಟಕ್ಕೆ. ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂದ್ರೆ, ಈ ಹಿಂದೆ ಇದೇ ನಂದಿ ಗ್ರಾಮ ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆಯಾಗಿತ್ತು. ಅಲ್ಲೇ ಈಗ ಸಾಫ್ ಸಫಾಯಿ ಆಗಿದೆ ಟಿಎಂಸಿಯ. ಇದೇನಿದು, ನೀವು ಒಂದು ಚಿಕ್ಕ ಕೃಷಿ ನಿಗಮದ ಚುನಾವಣೆನ ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀರಲ್ಲ ಅಂತ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಪ್ರತಿಯೊಂದು ಮಹಾನ್ ಕಾರ್ಯ ಶುರುವಾಗೋದು ಸಣ್ಣ ಕೆಲಸದಿಂದನೇ. ಮೋದಿಯ ದಂಡಯಾತ್ರೆ ಮತ್ತೊಮ್ಮೆ ಸಣ್ಣ ಜಯದಿಂದನೇ ಶುರುವಾಗಿದೆ. ಟಿಎಂಸಿಯ ಗ್ರಾಫ್ ದಿನ ದಿನಕ್ಕೆ ಇಳಿತಾ ಹೋಗ್ತಾ ಇದೆ. ನಿಮಗೆ ನೆನಪಿರಲಿ, ಇದೇ ನಂದಿಗ್ರಾಮ ವಿಧಾನಸಭಾ ಎಲೆಕ್ಷನ್ ನಲ್ಲಿ 2021ರಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರನ್ನ ಹೀನಾಯವಾಗಿ ಸೋಲಿಸಿದ್ರು. ಇದುವರೆಗೂ ವೆಸ್ಟ್ ಬೆಂಗಾಲ್ ನಲ್ಲಿ ಅಧಿಕಾರ ಹಿಡಿಯೋದು ಬಿಜೆಪಿಗೆ ಗಗನ ಕುಸುಮ, ಕೈಗೆಟುಕದ ಕಾಮನ ಬಿಲ್ಲಾಗಿತ್ತು. ಈ ಒಂದು ಕ್ಷೇತ್ರದ ಕೃಷಿ ನಿಗಮದ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿರೋದ್ರಿಂದ 2026ರ ವಿಧಾನಸಭಾ ಎಲೆಕ್ಷನ್ಗೆ ಬೂಸ್ಟ್ ಸಿಕ್ಕಂತಾಗಿದೆ. ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳ್ತಾ ಇದ್ರು, ಮೋದಿ ವೆಸ್ಟ್ ಬೆಂಗಾಲ್ನವರಲ್ಲ, ಹೊರಗಿನವರು, ಇಲ್ಲಿ ಅವರ ಆಟ ನಡೆಯೋದಿಲ್ಲ, ಬಿಜೆಪಿ ಇಲ್ಲಿ ಗೆಲ್ಲೋದು ದುಸ್ತರ, ಅಸಾಧ್ಯ ಅಂತೆಲ್ಲ ಹೇಳ್ತಾ ಇದ್ರು ಮಮತಾ ಬ್ಯಾನರ್ಜಿ. ಮೋದಿಯನ್ನು ಹೊರಗಿನವರು ಅಂತ ಇದ್ದ ದೀದಿಯನ್ನೇ ವೆಸ್ಟ್ ಬೆಂಗಾಲ್ನ ನಂದಿ ಗ್ರಾಮದ ಜನ ಹೊರಗಟ್ಟಿದ್ದಾರೆ. ಇಲ್ಲಿ ವೋಟಿಂಗು ಬ್ಯಾಲೆಟ್ ಪೇಪರ್ ಮೂಲಕ ಆಗಿತ್ತು. ಚುನಾವಣೆಯ ನಂತರ ಟಿಎಂಸಿಯ ಕಾರ್ಯಕರ್ತರು ಬ್ಯಾಲೆಟ್ ಪೇಪರ್ನ ಪೆಟ್ಟಿಗೆಗಳನ್ನೇ ಒತ್ತುಕೊಂಡು ಓಡೋಗಿದ್ರು ನೋಡಿ. ಇಷ್ಟರ ಮಟ್ಟಿಗೆ ಗುಂಡಾಗರ್ದಿ. ಕಾರಣ, ಚುನಾವಣೆಯಲ್ಲಿ ಸೋಲ್ತೇವೆ ಅನ್ನುವ ಭಯ. ಈಗ ಅಲ್ಲಿಯ ಜನ ದೀದಿ ವಿರುದ್ಧ ಸೇಡು ತೀರಿಸಿಕೊಳ್ಳೋದಿಕ್ಕೆ ಹವಣಿಸ್ತಾ ಇದ್ದಾರೆ. ಅದರ ಒಂದು ಭಾಗನೇ ನಂದಿ ಗ್ರಾಮದ ಕೃಷಿ ನಿಗಮದಲ್ಲಾದ ಚುನಾವಣೆಯಲ್ಲಿ ದೀದಿಯ ಪಕ್ಷ ಟಿಎಂಸಿ 0 ಸುತ್ತಿರೋದು. ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಘೋಷಣೆ ಸಹ ಮಾಡ್ಬಿಟ್ಟಿದ್ದಾರೆ, ಮುಂಬರಲಿರುವ ವೆಸ್ಟ್ ಬೆಂಗಾಲ್ನ ವಿಧಾನಸಭಾ ಎಲೆಕ್ಷನ್ ನ ಬಿಜೆಪಿಯ ವಿರುದ್ಧ ಒಬ್ಬಂಟಿಯಾಗಿ ಎದುರಿಸಲಾಗುವುದು ಅಂತ. ಅಂತಹ ಸಂಪತ್ತಿಗೆ ಇಂಡಿ ಮೈತ್ರಿಕೂಟದಲ್ಲಿ ಯಾಕೆ ಗುರುತಿಸಿಕೊಳ್ಬೇಕು ಅಂದ್ರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಈ ಹಿಂದೆ ದಶಕಗಳ ಕಾಲ ಇದೇ ವೆಸ್ಟ್ ಬೆಂಗಾಳು ಲೆಫ್ಟ್ ಆಡಳಿತದಲ್ಲಿತ್ತು. ಎಡ ಪಕ್ಷಗಳು ಇದನ್ನ 35 ವರ್ಷಕ್ಕೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ್ವು. ಇಲ್ಲ ಸಲ್ಲದ ಆಸೆಗಳನ್ನು ತೋರಿಸಿ ವೆಸ್ಟ್ ಬೆಂಗಾಲ್ನ ಜನಕ್ಕೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರನೇನೋ ಗಿಟ್ಟಿಸಿಕೊಂಡ್ರು. 3 ಬಾರಿ ಗೆದ್ದು ಮುಖ್ಯಮಂತ್ರಿ ಆಗಿರೋದು. ಅದಕ್ಕೆ ಕಾರಣ ಒಂದು ಮತ ಬ್ಯಾಂಕ್ ಅನ್ನು ಓಲೈಕೆ ಮಾಡಿದ್ದು. ಆದ್ರೆ ಈ ಬಾರಿ ಚುನಾವಣೆ ಸುಲಭ ಇದೆಯಾ? ಖಂಡಿತ ಇಲ್ಲ. ಕಬ್ಬಿಣದ ಕಡಲೆ ಅಂತ ಹೇಳಲಾಗ್ತಾ ಇದೆ. ಏನು ವಿಚಿತ್ರನೂ ನೋಡಿ, ಮಮತಾ ಬ್ಯಾನರ್ಜಿ ಖುದ್ದು ಒಬ್ಬ ಮಹಿಳೆಯೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇತ್ತೀಚೆಗೆ ಆದ ಘಟನೆ ಯಾವುದು? ಮಹಿಳಾ ಡಾಕ್ಟರ್ ಮೇಲೆ ಪೈಶಾಚಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿತ್ತು. ಇದುವರೆಗೂ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೀಡಿತ ಪರಿವಾರಕ್ಕೆ ನ್ಯಾಯನೇ ಸಿಕ್ಕಿಲ್ಲ. ಗಗನ ಕುಸುಮ ಆಗಿದೆ. ಮಹಿಳೆಯರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಅವರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಮಮತಾ ಬ್ಯಾನರ್ಜಿಗೆ ಅವರದ್ದೇ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಈಗ ಆ ಮಿತಿ ಎಲ್ಲೆ ಮೀರಿದೆ. ಜನಾಕ್ರೋಶ ವೆಸ್ಟ್ ಬೆಂಗಾಲ್ ನಲ್ಲಿ ದೀದಿಯ ವಿರುದ್ಧ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಸಮಸ್ಯೆಗಳು 1-2 ಮಹಿಳಾ ಸುರಕ್ಷತೆ, ಅಕ್ರಮ ನುಸುಳುವಿಕೆ, ರೋಹಿಂಗ್ಯಾ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಈ ಎಲ್ಲವನ್ನು ಮುಂದಿಟ್ಕೊಂಡು ಬಿಜೆಪಿ ಅವರು ಈಗ ದೀದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಎಷ್ಟರ ಮಟ್ಟಿಗೆ ಮೋದಿ ವಿರುದ್ಧ ಹಾಗೆ ಸಾಧಿಸ್ತಾರಪ್ಪ ಅಂದ್ರೆ, ಕೇಂದ್ರದ ಯಾವೊಂದು ಯೋಜನೆನೂ ಪಶ್ಚಿಮ ಬಂಗಾಳದ ಜನಕ್ಕೆ ಸಿಗದಂತೆ ನೋಡಿಕೊಂಡಿದ್ದಾರೆ.
ಕಾರಣ ಅವು ಕೇಂದ್ರದ ಯೋಜನೆಗಳು. ಒಂದು ವೇಳೆ ಪಶ್ಚಿಮ ಬಂಗಾಳದ ಜನ ಅವನ್ನು ಉಪಯೋಗಿಸಿಕೊಳ್ಳೋದಿಕ್ಕೆ ಶುರು ಮಾಡಿದ್ರೆ, ಅದರಿಂದ ಲಾಭ ಪಡೆದ್ರೆ ಮೋದಿಗೆ ಓಟ್ ಹಾಕ್ಬಿಡ್ತಾರೆ, ದೀದಿನ ಕಡೆಗಣಿಸ್ಬಿಡ್ತಾರೆ ಅನ್ನುವ ಕೆಟ್ಟ ಆಲೋಚನೆ. ದೀದಿಗೆ ಈಗ ಉಳಿದಿರೋದು ಎರಡೇ ಆಯ್ಕೆ. ಉಳಿದಿರ್ತಕ್ಕಂಥ ಒಂದೇ ಒಂದು ವರ್ಷ ಸಮಯದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ತೋರಿಸ್ಬೇಕು, ಇಲ್ಲವಾದ್ರೆ ವೆಸ್ಟ್ ಬೆಂಗಾಲ್ ನಿಂದ ಜನ ಓಡಿಸ್ತಾರೆ. ಅಂತಹ ಹೀನಾಯ ಸೋಲು ದೀದಿಗೆ ಹೆಚ್ಚು ಕಡಿಮೆ ಫಿಕ್ಸ್ ಆದಂತಾಗಿದೆ. ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್, ಟಿಎಂಸಿ ಮತ್ತು ಎಡಪಕ್ಷಗಳು 3 ಇದಾವೆ. ಈಗ ವಿದ್ಯಾರ್ಥಿಗಳ ಪ್ರತಿಭಟನೆ ತಾರಕಕ್ಕೇರಿದೆ ವೆಸ್ಟ್ ಬೆಂಗಾಲ್ ನಲ್ಲಿ. ಅದರ ಲಾಭ ಪಡೆಯೋದಿಕ್ಕೆ ನಾ ಮುಂದು ತಾ ಮುಂದು ಅಂತ 3 ಪಕ್ಷಗಳು ತಮ್ಮ ತಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇದಾವೆ. ಚುನಾವಣೆಯಲ್ಲಿ ಸೋಲುವ ಭಯ ದೀದಿನ ಕಾಡ್ತಾ ಇದೆ. ಹಾಗಾಗಿ ಬಿಜೆಪಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ನೋಡಿ. ಫರ್ಜಿ ನಕಲಿ ಮತದಾರರನ್ನ ಆನ್ಲೈನ್ ಮೂಲಕ ಬಿಜೆಪಿಯವರು ಮತದಾರರ ಪಟ್ಟಿಗೆ ಸೇರಿಸ್ತಾ ಇದ್ದಾರಂತೆ. ವೆಸ್ಟ್ ಬೆಂಗಾಲ್ನ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ನಕಲು ಮತದಾರರ ಪಟ್ಟಿಗೆ ಬಿಜೆಪಿ ಆಡ್ ಮಾಡ್ತಾ ಇದೆ ಅಂತ ತಳಬುಡ ಇಲ್ಲದ ಆರೋಪ ಮಾಡ್ತಾರೆ ದೀದಿ. ಅದು ಅವರು ಪರ್ಟಿಕ್ಯುಲರ್ ಆಗಿ ಹೇಳೋದೇನು, ಗುಜರಾತ್ ಮತ್ತು ಹರಿಯಾಣದ ಜನರ ಹೆಸರುಗಳನ್ನ ವೆಸ್ಟ್ ಬೆಂಗಾಲ್ನ ಮತದಾರರ ಪಟ್ಟಿನಲ್ಲಿ ಬಿಜೆಪಿ ಸೇರಿಸ್ತಾ ಇದೆ ಚುನಾವಣಾ ಅನುಕೂಲಕ್ಕಾಗಿ ಅಂತ ಆರೋಪ ಮಾಡ್ತಾರೆ. ಸ್ನೇಹಿತರೆ, ಇದೇ ರೀತಿಯ ಆರೋಪವನ್ನ ದಿಲ್ಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧ ಮಾಡಿತ್ತು. ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳಾದ ಕಾಂಗ್ರೆಸ್, ಎನ್ಸಿಪಿ, ಶಿವಸೇನೆ, ಉದ್ಧವ್ ಠಾಕ್ರೆಯ ಬಣ ಸೇಮ್ ಡಿಟ್ಟು ಆರೋಪನ ಬಿಜೆಪಿ ವಿರುದ್ಧ ಮಾಡಿದ್ರು. ಅಲ್ಲಿ ಏನಾಯ್ತು ಫಲಿತಾಂಶ ನೀವೇ ನೋಡಿದ್ರೆ, ಹೀನಾಯವಾಗಿ ಸೋತೋದ್ರು. ಸೋಲಿನ ಸುಳಿವು ಸಿಕ್ಕೇ ತಮ್ಮ ವೈಫಲ್ಯಗಳನ್ನು ಮುಚ್ಚಿಡೋದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ವು ನೋಡಿ ಇಂಡಿ ಮೈತ್ರಿಕೂಟದ ಅಂಗ ಪಕ್ಷಗಳು. ಬಿಜೆಪಿ ನಕಲಿ ಮತದಾರರನ್ನ ವೋಟರ್ ಲಿಸ್ಟ್ ಗೆ ಆಡ್ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇರೋದು ಯಾರು? ದೀದಿ. ಯಾವ ದೀದಿ? ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ಮತದಾರರ ಚೀಟಿ ವಿತರಣೆ ಮಾಡಿ ತನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಕೊಳ್ಳುವ ಷಡ್ಯಂತ್ರ ಮಾಡ್ತಾ ಇದ್ದಾರೋ ಅಂತವರು ನಕಲಿ ಮತದಾರರನ್ನು ಬಿಜೆಪಿ ಆಡ್ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಇನ್ನೂ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ತಮ್ಮ ಹುಳುಕುಗಳನ್ನ ಮುಚ್ಚಿಟ್ಟುಕೊಳ್ಳೋದಿಕ್ಕೆ ಅಭಿಷೇಕ್ ಬ್ಯಾನರ್ಜಿ ಮತ್ತು ನನ್ನ ಮಧ್ಯೆ ಮನಸ್ತಾಪ ಇದೆ, ಜಗಳ ಇದೆ, ಟಿಎಂಸಿ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತಾರೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಟಿಎಂಸಿ ಇಂದ ಬಿಜೆಪಿಗೆ ಸೆಳೆಯೋದಕ್ಕೆ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ ಅಂತ ದೀದಿ ಆರೋಪ ಮಾಡ್ತಾರೆ. ಬಿಜೆಪಿ ಅವರು ಆಡ್ ಮಾಡಿರ್ತಕ್ಕಂತಹ ನಕಲಿ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆಯದೆ ಹೋದ್ರೆ ಧರಣಿ ಮಾಡಲಾಗುವುದು ಅಂತ ಧಮಕಿ ಹಾಕ್ತಾರೆ ದೀದಿ. ಇದೇ ರೀತಿಯ ಧಮಕಿನ ಕೇಜ್ರಿವಾಲ್ ಸಹ ಹಾಕಿದ್ರು. ಏನಾಯ್ತು ಅವರ ಕತೆ? ದಿಲ್ಲಿನಲ್ಲಿ ಖುದ್ದು ಕೇಜ್ರಿನೇ ಸೋತು ಶೀಶ್ ಮಹಲ್ ಬಿಟ್ಟು ತನ್ನ ಹಳೇ ವ್ಯಾಗನಾರ್ ನಲ್ಲಿ ವಾಪಸ್ ಹೋಗಿದ್ದಾರೆ ನೋಡಿ. ಕೈಲಾಗದವರ ಕಟ್ಟ ಕಡೆಯ ಅಸ್ತ್ರ ಅಪಪ್ರಚಾರ ಮಾಡೋದು. ಈಗ ದೀದಿ ಮಾಡ್ತಾ ಇರೋದು ಅದನ್ನೇ. ಹೆಂಗಿದ್ರು 2026ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಹೀನಾಯವಾಗಿ ಸೋಲ್ತಾ ಇದೆ. ಈಗಲೇ ಆ ಹೊಣೆಯನ್ನ ಚುನಾವಣಾ ಆಯೋಗದ ಮೇಲೆ ಹಾಕ್ಬಿಟ್ಟು ನಾನು ಸೇಫ್ ಆಗುವ ಅನ್ನೋ ಪ್ಲಾನ್ ತೀದಿತು. ಮುಂದಿನ ವರ್ಷ ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ನಲ್ಲಿ ಚುನಾವಣೆ ನಡೀತಾ ಇದೆ. ಕೇರಳ, ತಮಿಳುನಾಡಿನಲ್ಲಂತೂ ಬಿಜೆಪಿ ಲೆಕ್ಕಕ್ಕೆ ಇಲ್ಲ, 3ನೇ ಪಾರ್ಟಿನೂ ಅಲ್ಲ. ಅಲ್ಪ ಸ್ವಲ್ಪ ಅಧಿಕಾರದ ಆಸೆ ಇರೋದು ವೆಸ್ಟ್ ಬೆಂಗಾಲ್ ನಲ್ಲಿ. ಈಗಾಗ್ಲೇ ಆಡಳಿತದಲ್ಲಿರ್ತಕ್ಕಂತಹ ಅಸ್ಸಾಂನ ಮತ್ತೆ ಉಳಿಸಿಕೊಳ್ಳಬೇಕಾಗಿದೆ. ವೆಸ್ಟ್ ಬೆಂಗಾಲ್ ನಲ್ಲಿ ಬಿಜೆಪಿ ಪ್ರವರ್ಧಮಾನಕ್ಕೆ ಬಂದಿದೆಯಲ್ಲ, ಅದು ಕೇವಲ ಒಂದೇ ಒಂದು ದಶಕದ ಅಂತರದಲ್ಲಿ ಟಿಎಂಸಿ ಅಂತ ದೊಡ್ಡ ಪಕ್ಷಕ್ಕೆ ಟಕ್ಕರ್ ಕೊಟ್ಟಿದ್ದು. 2016ರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಅದೇ 2021ರಲ್ಲಿ ನಡೆದ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು 77 ಕ್ಷೇತ್ರಗಳಲ್ಲಿ. ಎಲ್ಲಿಯ 3, ಎಲ್ಲಿಯ 77 ನೀವೇ ಯೋಚನೆ ಮಾಡಿ. ಹಾಗಾಗಿ ನಾನು ಹೇಳಿದ್ದು, ವೆಸ್ಟ್ ಬೆಂಗಾಲ್ ಈ ಬಾರಿ ಬಿಜೆಪಿಗೆ ರೇ ಆಫ್ ಹೋಪ್ ನ ಕ್ರಿಯೇಟ್ ಮಾಡ್ತಾ ಇದೆ. 2021ರ ಎಲೆಕ್ಷನ್ ನಲ್ಲಿ ದಶಕಗಳ ಕಾಲ ವೆಸ್ಟ್ ಬೆಂಗಾಲ್ ನ ಆಳಿದ್ದಂತಹ ಎಡಪಕ್ಷಗಳಿಗೆ ಮತ್ತು ಕಾಂಗ್ರೆಸ್ಗೆ 1 ಸೀಟ್ ಸಿಕ್ಕಿರ್ಲಿಲ್ಲ ನೋಡಿ ವಿಧಾನಸಭೆಯಲ್ಲಿ. ಅಷ್ಟರ ಮಟ್ಟಿಗೆ ಟಿಎಂಸಿ ಮತ್ತು ಬಿಜೆಪಿಯ ದ್ವಿಪಕ್ಷೀಯ ಪೈಪೋಟಿ ಇತ್ತು. ನಿಮ್ಗೇನನ್ಸುತ್ತೆ? ಬಿಜೆಪಿ ವೆಸ್ಟ್ ಬೆಂಗಾಲ್ ನಲ್ಲಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುತ್ತಾ? ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.